ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಅಮೆರಿಕದ ಸೈನಿಕರು ಕಾಣಿಸಿದ್ರೆ ಮೊದಲು ಅವರನ್ನು ಆನ್ ದ ಸ್ಪಾಟ್ ಅಲ್ಲಿ ಶೂಟ್ ಮಾಡಿ. ಪ್ರಶ್ನೆಗಳು ಏನೇ ಇದ್ರೂ ಆಮೇಲೆ ಕೇಳಿ. ಇದು ನಾನು ಹೇಳ್ತಿರೋದಲ್ಲ, ಇದು ತನ್ನ ಸೈನಿಕರಿಗೆ ಡೆನ್ಮಾರ್ಕ್ ದೇಶವು ಕೊಟ್ಟಿರುವ ಆದೇಶ. ಈ ಆದೇಶದ ಪ್ರಕಾರ ಗ್ರೀನ್ಲ್ಯಾಂಡ್ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ನಾಳೆಯ ದಿನ ಅಮೆರಿಕದ ಸೈನಿಕರು ಗ್ರೀನ್ಲ್ಯಾಂಡ್ಗೆ ಬಂದ್ರೆ ಡೆನ್ಮಾರ್ಕ್ ಆರ್ಮಿಯ ಸೈನಿಕರು ಅವರ ಮೇಲೆ ಸರ್ಕಾರದ ಯಾವುದೇ ಆದೇಶವನ್ನು ಕಾಯದೆ ನೇರವಾಗಿ ಗುಂಡಿನ ದಾಳಿಯನ್ನು ಆರಂಭ ಮಾಡಬಹುದು. ಅಂತಹ ಒಂದು ಶೂಟ್ ಅಂಡ್ ಸೈಟ್ ಆರ್ಡರ್ ಅನ್ನು ತನ್ನ ಸೇನೆಗೆ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಗ್ರೀನ್ಲ್ಯಾಂಡ್ನ ಪ್ರಮುಖ ರಸ್ತೆಗಳು, ನಗರಗಳು ಮತ್ತು ಹಳ್ಳಿಗಳಲ್ಲೂ ಕೂಡ ತನ್ನ ಆರ್ಮಿಯ ಸೈನಿಕರನ್ನು ನಿಯೋಜನೆ ಮಾಡೋದಕ್ಕೆ ಆರಂಭ ಮಾಡಿದೆ. ಡೆನ್ಮಾರ್ಕ್ ದೇಶಕ್ಕೆ ಒಂದು ಗುಡ್ ನ್ಯೂಸ್ ಇದೆ. ಅದೇನೆಂದರೆ, ಕೆಲವು ಯುರೋಪಿಯನ್ ದೇಶಗಳು ಕೂಡ ಅವರ ಬೆಂಬಲಕ್ಕೆ ನಿಂತಿವೆ. ಯಾವೆಲ್ಲ ದೇಶಗಳು ಅಂದರೆ ಫ್ರಾನ್ಸ್, ಬೆಲ್ಜಿಯಂ ಮತ್ತು ಸ್ಪೇನ್. ಈ ಮೂರು ದೇಶಗಳು ಡೆನ್ಮಾರ್ಕ್ ದೇಶದ ಬೆಂಬಲಕ್ಕೆ ನಿಂತಿವೆ. ಆದರೆ ಯುರೋಪಿನ ಇನ್ನಿತರ ಶಕ್ತಿಶಾಲಿ ದೇಶಗಳಾದ ಜರ್ಮನಿ, ಇಟಲಿ ಮತ್ತು ಬ್ರಿಟನ್ ದೇಶಗಳು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೆದರಿ ಇನ್ನೂ ಕೂಡ ಗ್ರೀನ್ಲ್ಯಾಂಡ್ ವಿಷಯದಲ್ಲಿ ತನ್ನ ಸ್ಟ್ಯಾಂಡ್ ಅನ್ನು ಕ್ಲಿಯರ್ ಮಾಡಿಲ್ಲ. ಆದರೆ ಫ್ರಾನ್ಸ್ ಮಾತ್ರ ಒಂಟಿ ಸಲಗದ ಹಾಗೆ ಅಮೆರಿಕದ ಸೈನಿಕರು ವೆನಿಜುವೆಲಾದ ಹಾಗೆ ಗ್ರೀನ್ಲ್ಯಾಂಡ್ ಅನ್ನು ಕಬಳಿಸಲು ಪ್ರಯತ್ನ ಮಾಡಿದರೆ ನಾವು ಮೊದಲಿಗೆ ಯುರೋಪಿಯನ್ ದೇಶಗಳಲ್ಲಿರುವ ಅಮೆರಿಕದ ಆರ್ಮಿ ಬೇಸ್ಗಳನ್ನು ತಕ್ಷಣ 24 ಗಂಟೆಯೊಳಗೆ ಖಾಲಿ ಮಾಡಿಸ್ತೀವಿ ಮತ್ತು ಯುರೋಪಿಯನ್ ದೇಶಗಳಲ್ಲಿರುವ ಅಮೆರಿಕದ ನ್ಯಾಟೋ ಸಂಘಟನೆಯ ಸೈನಿಕರನ್ನು ಕೂಡ ತಕ್ಷಣ ಯುರೋಪಿನಿಂದ ಹೊರಹಾಕಲಾಗುತ್ತೆ ಅನ್ನೋ ಗಂಭೀರವಾದ ಎಚ್ಚರಿಕೆಯನ್ನು ಅಮೆರಿಕ ಮತ್ತು ಡೊನಾಲ್ಡ್ ಟ್ರಂಪ್ ಅವರಿಗೆ ರವಾನೆ ಮಾಡಿದ್ದಾರೆ. ಕೆಲವು ಯುರೋಪಿಯನ್ ದೇಶಗಳಿಗೆ ಅಮೆರಿಕದ ಜೊತೆ ಶತ್ರುತ್ವವನ್ನು ಮಾಡೋದು ಎಷ್ಟು ಅಪಾಯಕಾರಿಯೋ ಅವರ ಜೊತೆ ಮಿತ್ರನಾಗಿರೋದು ಕೂಡ ಅದಕ್ಕಿಂತ ಹೆಚ್ಚು ಅಪಾಯಕಾರಿ ಅನ್ನೋ ಮಾತು ಕೊನೆಗೂ ಅರ್ಥ ಆಗಿರುವ ಹಾಗಿದೆ. ಇನ್ನು ಸುಮ್ಮನಿದ್ರೆ ಗ್ರೀನ್ಲ್ಯಾಂಡ್ ಬಳಿಕ ನಮ್ಮ ದೇಶಗಳ ಸರದಿ ಕೂಡ ಬರೋದಕ್ಕೆ ಶುರುವಾಗುತ್ತೆ ಮತ್ತು ರಷ್ಯಾ ದೇಶಕ್ಕಿಂತ ಮೊದಲೇ ಅಮೆರಿಕ ದೇಶವೇ ನಮ್ಮ ಭೂಮಿಯನ್ನು ಒಂದೊಂದಾಗಿ ಕಬಳಿಸಿ ನಮ್ಮನ್ನೆಲ್ಲ ಬೀದಿಗೆ ತಂದು ನಿಲ್ಲಿಸುತ್ತೆ ಅನ್ನೋ ಸತ್ಯದ ಅರಿವಾಗಿ ಈಗ ಯುರೋಪಿನ ಕೆಲ ದೇಶಗಳು ಅಮೆರಿಕದ ನಿರ್ಧಾರಗಳಿಗೆ ತಲೆ ಅಲ್ಲಾಡಿಸೋದನ್ನು ಬಿಟ್ಟು ಪ್ರತಿರೋಧವನ್ನು ಒಡ್ಡೋದಕ್ಕೆ ಆರಂಭ ಮಾಡಿವೆ. ಯುರೋಪಿಯನ್ ದೇಶಗಳ ಜೊತೆ ಅಮೆರಿಕದ ಪ್ರತಿಪಕ್ಷವಾಗಿರುವ ಡೆಮಾಕ್ರೆಟಿಕ್ ಪಾರ್ಟಿಯು ಕೂಡ ಈಗ ಕೈಜೋಡಿಸಿದೆ. ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ಅನ್ನು ನೋಡ್ತಾ ಇರ್ಬೋದು. ನಿನ್ನೆ ಅಧಿಕೃತವಾದ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ ಡೆಮಾಕ್ರೆಟಿಕ್ ಪಾರ್ಟಿಯು ಒಂದು ವೇಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾಳೆಯ ದಿನ ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳಲು ಅಮೆರಿಕದ ಯಾವುದೇ ಸೈನಿಕರು ಅಥವಾ ಸೇನೆಯ ಕಮಾಂಡರ್ಗಳಿಗೆ ಆದೇಶವನ್ನು ನೀಡಿದ್ರೆ ಅವರು ಆ ಒಂದು ಆದೇಶದ ಪ್ರತಿಯಲ್ಲಿ ಅಮೆರಿಕದ ಸಂಸತ್ತಿನ ಅಧಿಕೃತ ಮುದ್ರೆ ಇದೆಯೋ ಇಲ್ವೋ ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ. ಒಂದು ವೇಳೆ ಸಂಸತ್ತಿನ ಮುದ್ರೆ ಇಲ್ಲದೆ ಗ್ರೀನ್ಲ್ಯಾಂಡ್ನ ಮೇಲೆ ದಾಳಿಯನ್ನು ಮಾಡಲು ಅಥವಾ ಅದನ್ನು ವಶಪಡಿಸಿಕೊಳ್ಳಲು ಅಮೆರಿಕದ ಯಾವುದೇ ಸೈನಿಕರು ಅಥವಾ ಕಮಾಂಡರ್ಗಳು ಪ್ರಯತ್ನವನ್ನು ಮಾಡಿದರೆ ಅಂಥವರನ್ನು ನಾವು ದೇಶದ್ರೋಹಿ ಅಂತ ಘೋಷಿಸಿ ಮುಂದೆ ಅತಿ ದೊಡ್ಡದಾದ ಕಾನೂನಿನ ಸಂಕಷ್ಟವನ್ನು ತಂದಿಡ್ತೇವೆ ಅನ್ನೋದಾಗಿ ಸ್ವತಃ ಅಮೆರಿಕದ ಪ್ರತಿಪಕ್ಷವೇ ತನ್ನ ಸೇನಾಧಿಕಾರಿಗಳಿಗೆ ಬೆದರಿಕೆಯನ್ನು ಹಾಕಿದೆ. ಅಂದರೆ ಅಮೆರಿಕದ ಸಂಸತ್ತಿನ ಒಪ್ಪಿಗೆ ಇಲ್ಲದೆ ನೀವು ಗ್ರೀನ್ಲ್ಯಾಂಡ್ನ ಕಡೆಗೆ ಕಣ್ಣೆತ್ತಿಯೂ ಕೂಡ ನೋಡಬೇಡಿ ಅನ್ನೋದು ಅವರ ಮಾತಿನ ಅರ್ಥ. ಈ ಒಂದು ಸ್ಟೇಟ್ಮೆಂಟ್ ಈಗ ಇಡೀ ಅಮೆರಿಕದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಆದರೆ ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ಯುರೋಪಿನ ಕೆಲವೊಂದು ದೇಶಗಳ ಈ ಒಂದು ಬೆದರಿಕೆಗಳಿಂದ ಅಮೆರಿಕ ಗ್ರೀನ್ಲ್ಯಾಂಡ್ ಅನ್ನು ಕಬಳಿಸದಂತೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ ನೀವೆಲ್ಲ ಕೇಳೋದಾದ್ರೆ ಖಂಡಿತ ಇಲ್ಲ. ಯಾಕಂದರೆ ಅಮೆರಿಕದ ಅಧ್ಯಕ್ಷರ ಬಳಿ ವಿಶೇಷವಾದ ಪ್ರೆಸಿಡೆನ್ಷಿಯಲ್ ಪವರ್ ಇರುತ್ತೆ. ಅದನ್ನು ಉಪಯೋಗಿಸಿ ಅಮೆರಿಕದ ಸಂಸತ್ತಿನ ಅನುಮತಿ ಇಲ್ಲದೆಯೂ ಕೂಡ ಅವರು ಗ್ರೀನ್ಲ್ಯಾಂಡ್ನ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಆದೇಶವನ್ನು ಕೊಡಬಹುದು. ನಾಳೆಯ ದಿನ ದಾಳಿ ಮಾಡಿದ ಸೈನಿಕರು ಅಥವಾ ಕಮಾಂಡರ್ಗಳ ಮೇಲೆ ಕಾನೂನಿನ ಪ್ರಕಾರ ಶಿಕ್ಷೆ ಆದರೂ ಕೂಡ ಅವರು ತನ್ನ ಬಳಿ ಇರುವ ಸ್ಪೆಷಲ್ ಪ್ರೆಸಿಡೆನ್ಷಿಯಲ್ ಪವರ್ನಿಂದ ಅವರನ್ನು ಕೂಡ ಶಿಕ್ಷೆಯಿಂದ ಮುಕ್ತರನ್ನಾಗಿ ಮಾಡಬಹುದು. ವೆನಿಜುವೆಲಾ ದೇಶದ ಮೇಲೆ ದಾಳಿಯನ್ನು ಮಾಡೋದಕ್ಕೂ ಕೂಡ ಈ ಮಹಾಶಯ ಇದೇ ಪವರನ್ನು ಮಿಸ್ಯೂಸ್ ಮಾಡಿರೋದು. ಅಮೆರಿಕದ ಪ್ರತಿಪಕ್ಷ ಮತ್ತು ಯುರೋಪಿನ ದೇಶಗಳ ಬೆದರಿಕೆ ಹಾಗೂ ಡೆನ್ಮಾರ್ಕ್ ದೇಶವು ತನ್ನ ಸೈನಿಕರಿಗೆ ನೀಡಿರುವ ಶೂಟ್ ಅಟ್ ಸೈಟ್ ಆರ್ಡರ್ ಇವೆಲ್ಲ ವರ್ಕೌಟ್ ಆಗಲ್ಲ ಅನ್ನೋದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತು. ಆದರೂ ಕೂಡ ಆನೆಯ ಗಾತ್ರಕ್ಕೆ ಹೆದರಿ ತನ್ನ ಬಾಳೆಯ ತೋಟದ ಬೇಲಿಯನ್ನು ತೆಗೆದು ಅದಕ್ಕೆ ಒಳಬರುವಂತೆ ಆಮಂತ್ರಣವನ್ನು ನೀಡುವ ಬದಲು ದೂರದಿಂದ ಜೋರಾಗಿ ಶಬ್ದ ಮಾಡಿ ಆ ಆನೆಯನ್ನು ಬೇರೆಯವರ ತೋಟದ ಕಡೆಗೆ ಹೋಗುವಂತೆ ಮಾಡುವ ಹಾಗೆ ಐಸ್ಲ್ಯಾಂಡ್ ಮೇಲಿನ ದಾಳಿಯನ್ನು ತಡೆಯೋದಕ್ಕೆ ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ಡೆನ್ಮಾರ್ಕ್ ಸೇರಿದಂತೆ ಯುರೋಪಿಯನ್ ದೇಶಗಳು ಕೊನೆಯ ಪ್ರಯತ್ನವನ್ನು ಮಾಡ್ತಾ ಇವೆ. ಆದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹಾಶಯ ಮಾತ್ರ ವೆನಿಜುವೆಲಾ ದೇಶದ ಬಳಿಕ ಮದವೇರಿದ ಆನೆಯ ಹಾಗೆ ತನಗಾಗದ ಎಲ್ಲ ದೇಶಗಳನ್ನು ಪುಡಿ ಮಾಡಿ ಬಿಡುವ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಎನಿವೆ, ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೆ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ಸರ್ವಾಧಿಕಾರಿ ಡೊನಾಲ್ಡ್ ಟ್ರಂಪ್ ಮಹಾಶಯನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ.
ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.